ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಈಗ ಹೃದಯ ಬಡಿತ, ಆಮೇಲೆ ಹೃದಯ ಯಾಕೆ ಹೃದಯ ಬಡಿತ ಜಾಸ್ತಿ ಆಗ್ತದ? ಹೃದಯ ಆಮೇಲೆ ಅತ್ಯಂತ ವೇಗವಾಗಿ ಬಡಿಕೊಳ್ಳಲು ಸ್ಟಾರ್ಟ್ ಮಾಡ್ತದೆ. ಹಾರ್ಟ್ ಅಟ್ಯಾಕ್, ಹಾರ್ಟ್ ಬೀಟ್ ತುಂಬಾ ಬೇಗ ಬಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದ. ಆಮೇಲೆ ರಕ್ತದ ಒತ್ತಡ ದಿಢೀರ್ನೆ ಹೆಚ್ಚಾಗೋದ್ರಿಂದ ದೇಹದಲ್ಲಿ ದೇಹ ಬಿಸಿಯಾಗಿರ್ತದೆ. ಸ್ನಾಯುಗಳ ಬಿಗಿತ, ಸ್ನಾಯುಗಳು ತುಂಬಾ ಬಿಗಿತ ಆಗ್ತದೆ. ಕೈ ಕಾಲುಗಳು ತಮಗೆ ತಿಳಿಯದಂತೆ ಬಿಗಿಗೊಳ್ತವೆ. ಆಮೇಲೆ ಉಸಿರಾಟದ ವೇಗ ತುಂಬಾ ಹೆಚ್ಚಾಗ್ತದೆ. ರೆಸ್ಪಾರೇಷನ್ಸ್ ತುಂಬಾ ಹೆಚ್ಚಾಗ್ತದ. ಮೊದಲನೇ ಆ ಉಸಿರಾಟ ತುಂಬಾ ಹೆಚ್ಚಿಗೆ ಆಗ್ತದೆ. ಮೆದುರಿಸಿರು ಪ್ರಾರಂಭವಾಗ್ತದ. ಸೊ ಈಗ ಮುಖ ಯಾವ ತರ ಕೆಂಪು ಆಗ್ತದೆ, ಕಿವಿಗಳು ತುಂಬಾ ರೆಡ್ ಆಗ್ತದೆ, ಮುಖ ಮತ್ತು ಕೈಗೆ ರಕ್ತ ವೇಗವಾಗಿ ಹರಲಿಕ್ಕೆ ಸ್ಟಾರ್ಟ್ ಆಗ್ತದ. ಸೊ ಆ ಟೈಮ್ದಲ್ಲಿ ಫ್ಯೂಚರ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ಇದೆ. ಸೊ ನಿದ್ರಾಹೀನತೆ, ಸೊ ಮಾನಸಿಕ ಒತ್ತಡ, ಖಿನ್ನತೆ, ಬ್ರೈನ್ ಸ್ಟ್ರೋಕ್ವಾಗಿ ಫ್ಯೂಚರ್ ಅಲ್ಲಿ ಪ್ಯಾರಲಿಸಿಸ್ ಆಗೋ ತುಂಬಾ ಚಾನ್ಸಸ್ ಕಡಿಮೆ ಆಗ್ತದೆ. ಸರ್ ಹೇಗೆ ಸರ್ ಇವಾಗ ನಮಗೆ ಕೋಪದ ಬಂದಾಗ ಅದನ್ನ ಕೋಪ ಹತೋಟಿಗೆ ತರದ್ ಹೆಂಗೆ ಅಂದ್ರೆ, ತುಂಬಾ ಕೆಲವೊಂದು ಮೆಥಡ್ಗಳಿದಾವೆ ಕೋಪ ಹತೋಟಿಗೆ ತರದ್ದು. ಯಾವ್ಯಾವ ಕೋಪ ಹತೋಟಿಗೆ ತರ್ತಕ್ಕಂಥ ವಿಧಾನಗಳು? ಸೊ ಆ ಟೈಮ್ದಲ್ಲಿ ನಮ್ಗೆ ಆ ಮೆಲ್ಲಗೆವಾಗಿ 4-5 ಸರ್ತಿ ಉಸಿರಾಟ ತಗೊಂಡು ಉಸಿರಾಟ ಬಿಡಬೇಕು. ಆಮೇಲೆ ಆ 1 2 3 4 5 7 8 9 10 9 8 7 6 5 4 ಈ ತರ ಮೆಲ್ಗಿಸ್ಕೋಬೇಕು. ಪ್ರಾಣಾಯಾಮ ಮಾಡಬೇಕು, ಧ್ಯಾನ ಮಾಡಬೇಕು. ಮನುಷ್ಯ ಡೈಲಿ ಕೋಪ ತುಂಬಾ ಜಾಸ್ತಿ ಇರೋರು ಪ್ರಾಣಾಯಾಮ ಮಾಡಬೇಕು, ಆಮೇಲೆ ಧ್ಯಾನ ಮಾಡಬೇಕು, ಕೆಲವೊಂದು ಆ ಯೋಗ ಮಾಡಬೇಕಾಗ್ತದೆ. ಇವೆಲ್ಲ ಮಾಡೋದ್ರಿಂದ ಮನುಷ್ಯನಿಗೆ ನೆಮ್ಮದಿ ಸಿಗ್ತದೆ. ಸೊ ಇವತ್ತಿನ ಟಾಪಿಕ್ ದಲ್ಲಿ ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತದೆ ಅನ್ಲಕ್ಕೆ ಒಂದು ಚಿಕ್ಕ ಕಾರಣ ಹೇಳಿದೀನಿ. ನಮ್ಮ ಬ್ರೈನ್ ಅಲ್ಲಿ ಒಂದು ಅಮಿಗ್ಡಾಲ ಅಂತಕ್ಕಂಥ ಒಂದು ಚಿಕ್ಕ ಅಲಾರಾಮ್ ಇರ್ತಕ್ಕಂಥ ಒಂದು ಭಾಗ, ಅದನ್ನ ಕೋಪ ಬಂದಾಗ ಇಮಿಡಿಯೇಟ್ಲಿ ಲಾಕ್ ಆಗ್ತದೆ. ಲಾಕ್ ಆಗೋದ್ರಿಂದ ಸೊ ಏನೇನು ಬದಲಾವಣೆ ಆಗ್ತವೆ ಮನುಷ್ಯನಲ್ಲಿ, ಹೈಪರ್ ಟೆನ್ಷನ್, BP ಜಾಸ್ತಿ ಆಗ್ತದೆ,